ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಖ್ಯಾತ ವಕೀಲರು ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅಣ್ಣವರೇ, ಅದೇ ರೀತಿ ಇನ್ನೊಬ್ಬರು ಈ ಶಾಲೆಯ ಸೆಕ್ರೆಟ್ರಿ ಆಗಿರ್ತಕ್ಕಂಥ ನಮ್ಮ ಚಂದ್ರಶೇಖರ ಅಣ್ಣವರೇ, ಅದೇ ರೀತಿ ಈ ಶಾಲೆಯ ಮುಖ್ಯ ಉಪಾಧ್ಯಾಯರೇ, ಅವರ ಸಹ ಟೀಚರ್ಸು, ಅದೇ ರೀತಿ ಮಳನಾಯಕನಹಳ್ಳಿ VSSN ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಶಿವಣ್ಣ ಅವರೇ, ಅದೇ ರೀತಿ ನಮ್ಮ ಗುತ್ತಿಗೆದಾರರಿಂದ ಅನಿಲ್ ಅವರೇ, ಶಿವರಾಜ್ ಅವರೇ, ನಮ್ಮ ಸ್ನೇಹಿತರು ಯುವ ಮುಖಂಡರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರೇ, ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ ನಮ್ಮ ಸೋದರರಾಗಿರ್ತಕ್ಕಂಥ ನಮ್ಮ SK ನ್ಯೂಸ್ ಮಾಲೀಕರಾಗಿರ್ತಕ್ಕಂಥ ಸುಕುಮಾರ್ ಅವರೇ, ಅದಕ್ಕೆಲ್ಲ ಮುಖ್ಯವಾಗಿ ಈ ಕಾರ್ಯಕ್ರಮ ಇವತ್ತು ನಡೀಬೇಕಂದ್ರೆ ಮುಖ್ಯ ಕಾರಣಕರ್ತರು ನೀವು. ತಮಗೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಒಳ್ಳೆಯದಾಗಲಿ ಅಂತ ಕೂಡ ಭಾವಿಸ್ತಾ, ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ, ನೀವು ಆಯ್ಸ್ಕೊಂಡಿರ್ತಕ್ಕಂಥ ಗುರಿ ತಲುಪಲಿ ಅಂತ ಕೂಡ ಭಗವಂತನಲ್ಲಿ ಬೇಡ್ಕೊಳ್ತಾ, ಈಗಾಗಲೇ ನಾವು ಈ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಡಬೇಕು ಅಂದರೆ ಇದಕ್ಕೆ ಮುಖ್ಯ ಕಾರಣಕರ್ತ ನಮ್ಮ ಶ್ರೀನಿವಾಸ ರೆಡ್ಡಿ ಅಣ್ಣವರು. ಅವರು ಭಾಳ ಈ ಶಾಲೆ ಬಗ್ಗೆ ನಾನೊಬ್ಬನೆಲ್ಲ ಬೇರೆಯವ್ರ ಕೈಯಲ್ಲಿ ಕೂಡ ಹಲವಾರು ಈ ಶಾಲೆಗೆ ಮಾಡಿಸಿದ್ದಾರೆ. ನಾನು ಕಂಡಂಗೆ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ, ಭಾಳಷ್ಟು ಮಾಡಿಸಿ. ನಮ್ಮನ್ನು ಯಾವತ್ತೂ ಕೇಳಿರಲಿಲ್ಲ. ಒಂದು ವಾರದಿಂದ ನಮ್ಮ ಶಾಲೆಗೆ ಈ ಥರ ಏನೋ ಒಂದು ಬುಕ್ಸ್ ಕೊಡಬೇಕು ಅಂದರು. ಅವರು ಹೇಳಿದ್ದೆ ತಡ, ನಾವೇನು ಯೋಚನೆ ಮಾಡೋದು ಅಂತಕ್ಕಂಥದ್ದಿಲ್ಲ. ಯಾಕಂದರೆ ನಮ್ಮ ಶ್ರೀನಿವಾಸ ರೆಡ್ಡಿ ಅಣ್ಣವರು ಒಂದು ಮಾತು ಹೇಳಿದ್ರೆ ಅದರಲ್ಲಿ ಒಂದು ಈ ಸಮಾಜಕ್ಕೆ ಒಳ್ಳೆಯದಾಗಲಿ, ಈ ತಾಲೂಕು ಒಳ್ಳೆಯದಾಗಲಿ ಅನ್ನೋ ಮನಸ್ಥಿತಿ ಇಟ್ಕೊಂಡು ಅವ್ರು ಹೇಳಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ. ಯಾಕಂದರೆ ಅವ್ರನ್ನ ಬಹಳಷ್ಟು ವರ್ಷಗಳಿಂದ ನಾನು ಕಂಡಿದ್ದೀನಿ. ನಾನು ಚಿಕ್ಕಂದ್ಲಿಂಗ ಕೂಡ ನಾವು ಯಾವುದೇ ರಾಜಕಾರಣದಲ್ಲಿ ಇಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ನಾನು ನೋಡಿದ್ದೀನಿ. ಅವರು TPS ಅಧ್ಯಕ್ಷರಾಗಿದ್ದಾಗ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡಿದ್ರು ಅಂತಕ್ಕಂಥದ್ದನ್ನು ನಾನು ನೋಡಿದ್ದೀನಿ. ಅವರೇ ಖುದ್ದು ಪ್ರತಿಯೊಂದು ಶಾಲೆಗೂ ಹೋಗಿ ಮಧ್ಯಾಹ್ನದ ಬಿಸಿ ಊಟದ ಬಗ್ಗೆ ಎಲ್ಲ ಕೂಡ ಚೆಕ್ ಮಾಡ್ತಾಯಿದ್ರು, ಯಾವ ರೀತಿ ನಡೀತಾ ಇದೆ, ಹಾಸ್ಟೆಲ್ಗೆಲ್ಲ ಹೋಗ್ತಾಯಿದ್ರು. ಅದನ್ನೆಲ್ಲ ನಾನು ನೋಡಿದ್ದೀನಿ. ಅದಕ್ಕೆ ಅವ್ರು ಹೇಳಿದಾಗ ನಾವು ಅದನ್ನ ಪಾಲಿಸ್ಬೇಕು. ಯಾಕಂದ್ರೆ ಅಂಥ ವ್ಯಕ್ತಿ ಸಿಗ್ತಕ್ಕಂಥದ್ದು ನಿಮ್ಮ ಪುಣ್ಯ ಈ ಶಾಲೆಗೆ ಅಧ್ಯಕ್ಷರಾಗಿ ಅಂತ ಕೂಡ ನಾನು ಭಾವಿಸ್ತೀನಿ. ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ಇವತ್ತು ಹೋಗೋದಿಲ್ಲ, ಯಾಕಂದರೆ ಹಿರಿಯರು ನಮ್ಮ ಶ್ರೀನಿವಾಸ ರೆಡ್ಡಿ ಅಣ್ಣವ್ರು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ನಾನೊಂದು ಮಾತನ್ನು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ನೀವು ಈ ದಿನ ಏನು ಈ ಶಾಲೆಯಲ್ಲಿ ಓದ್ತಾ ಇದ್ದೀರಾ, ನಿಮ್ಮ ಗುರಿ ಒಂದೇ ಇರಬೇಕು, ನಿಮ್ಮ ಸಾಧನೆಯ ಬಗ್ಗೆ. ಕುವೆಂಪು ಅವರು ಒಂದು ಮಾತನ್ನು ಹೇಳ್ತಾರೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಸಾಗುತ್ತಿದೆ ನೋಡು ವೀರರ ದಂಡು. ಹಿಂದೆ ಗುರು ಇಲ್ಲ, ಮುಂದೆ ಗುರಿ ಇಲ್ಲ, ಸಾಗುತ್ತಿದೆ ನೋಡಿ ಏಡಿಗಳ ದಂಡು ಅಂತಾರೆ. ಆ ರೀತಿ ನಮ್ಮ ಹಿಂದೆ ಗುರುಗಳಿರ್ತಾರೆ, ನಮ್ಮ ಗುರಿ ಮಾತ್ರ ಮುಂದೆ ಇರಬೇಕು. ತಾವೆಲ್ಲ ಕೂಡ ತಮ್ಮ ಊರಿಗೆ, ತಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನು ತರಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ತಮಗೆಲ್ಲ ತಿಳಿಸ್ತಾ, ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ. ನಮ್ಮ ಕಡೆಯಿಂದ ನಮ್ಮ ಶ್ರೀನಿವಾಸ ರೆಡ್ಡಿ ಅಣ್ಣವರು ಮತ್ತೊಮ್ಮೆ ಕೂಡ ಏನಾದರೂ ಹೇಳಿದರೆ ಈ ಶಾಲೆಗೆ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೀವಿ, ನಮ್ಮೆಲ್ಲ ಸ್ನೇಹಿತರು ಅಂತ ಕೂಡ ತಮಗೆಲ್ಲ ಅದು ಎಂಥದೇ ಆಗಿರಲಿ ನಮ್ಮ ಕೈಯಲ್ಲಿ ಆಗಿರ್ತಕ್ಕಂಥದ್ದನ್ನು ನಾನು ಮಾಡ್ತೀನಿ. ನನ್ನ ಶಕ್ತಿ ಮೀರಾದರೂ ಕೂಡ ನನಗೆ ಅನೇಕ ಜನ ಸ್ನೇಹಿತರೇ, ಅನೇಕ ಜನ ನನಗೋಸ್ಕರ ಬರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಅವ್ರ ಕೈಯಲ್ಲಿ ಕೂಡ ನಾನು ಮಾಡಿಸ್ತಕ್ಕಂಥ ಶಕ್ತಿ ಭಗವಂತ ನನಗೆ ಕೊಟ್ಟಿದ್ದಾನೆ. ಎಲ್ಲರ ಹತ್ರ ಕೂಡ ನೀವೆಲ್ಲ ಕೂಡ ಈ ಶಾಲೆಗೆ ಒಳ್ಳೇದಾಗತ್ತೆ, ಈ ತಾಲೂಕು ಒಳ್ಳೇದಾಗತ್ತೆ ಅಂದರೆ ನಮ್ಮ ಶ್ರೀನಿವಾಸ ರೆಡ್ಡಿ ಅಣ್ಣ ಅಂತವ್ರನ್ನ ಮುಂದೆ ಇಟ್ಕೊಂಡು ನಾವು ಶಕ್ತಿ ಮೀರಿ ಕೂಡ ನಾನು ಇಂಥ ಸೇವೆಗಳು ಮಾಡ್ಲಿಕ್ಕೆ ನಾವು ಸಿದ್ಧ ಇದ್ದೀವಿ. ನಾನೊಬ್ಬನಲ್ಲ, ನಮ್ಮ ಅನಿಲ್ ಆಗಿರ್ಬೋದು, ನಮ್ಮ ಶಿವಣ್ಣ ಆಗಿರ್ಬೋದು, ನಮ್ಮ ಚಂದ್ರ ಆಗಿರ್ಬೋದು, ನಮ್ಮ ಶಿವರಾಜ್ ಆಗಿರ್ಬೋದು, ಎಲ್ಲರೂ ಕೂಡ ಇನ್ನೂ ಅನೇಕ ಜನ ಇದ್ದಾರೆ ನನ್ನ ಸ್ನೇಹಿತರು. ಅವ್ರನ್ನೆಲ್ಲ ಕೂಡ ಕರ್ಕೊಂಬಂದು ನಾನು ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಕೂಡ ತಮಗೆಲ್ಲ ಹೇಳಿಸ್ತಾ, ನನಗೆ ಈ ಅವಕಾಶ ಕಲ್ಪಿಸ್ತಕ್ಕಂಥ ಈ ಶಾಲೆಗೆ, ನಿಮಗೆ ಮುಖ್ಯವಾಗಿ ನಮ್ಮ ಶ್ರೀನಿವಾಸ ರೆಡ್ಡಿ ಅಣ್ಣವ್ರಿಗೆ ನಾನು ಚಿರುಣಿ ಅಂತ ಹೇಳ್ತಾ, ನನಗಿಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ತಮಗೆಲ್ಲರೂ ಕೂಡ ವಂದಿಸ್ತಾ, ಮತ್ತೊಮ್ಮೆ ತಮಗೆಲ್ಲ ಕೂಡ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಬಯಸ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಇಲ್ಲಿನ ಮುಖ್ಯೋಪಾಧ್ಯಾಯರು ಟೈ ಬೆಲ್ಟ್ ಬೇಕು ಅಂತ ಏನು ನಮ್ಗೆ ಹೇಳಿದ್ದಾರೆ, ಅದನ್ನು ಕೂಡ ನಾವು ಮುಂದಿನ ಶನಿವಾರ ನಿಮ್ಗೆ ಅದನ್ನು ತಲುಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ಶನಿವಾರಕ್ಕೆ ಟೈ ಬೆಲ್ಟನ್ನು ಕೂಡ ನಾವು ತಂದು ಕೊಡ್ತೀವಿ ಅಂತ ಹೇಳ್ತಾ ತಮಗೆಲ್ಲ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ
ನಮ್ಮ ಮುಖ್ಯೋಪಾಧ್ಯಾಯರು ಮತ್ತಷ್ಟು ಬೇಡಿಕೆಗಳನ್ನು ಇಟ್ಟರು. ಅದಕ್ಕೆ ನಮ್ಮ ಮಂಜುನಾಥ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ನಾನೊಬ್ಬ ಸಂಸ್ಥೆ ಅಧ್ಯಕ್ಷನಾಗಿ ನಿಮಗೆ ಆಭಾರಿಯಾಗಿರ್ತೇನೆ. ನಿಮ್ಮಲ್ಲಿರ್ತಕ್ಕಂಥ ಒಂದು ಸೇವಾ ಮನೋಭಾವನೆ ಏನಿದೆ ಅದು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಅದನ್ನು ಮಾಡ್ತಕ್ಕಂಥ ಒಂದು ಮನೋಭಾವನೆ ಏನಿದೆ ಅದಕ್ಕೆ ನಾನು ಚಿರಋಣಿ ಇರ್ತೀನಿ ಅಂತ ಕೂಡ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.